ಸ್ನೇಹಿತರೆ, ಇಂದಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪವಿತ್ರ ಪರ್ವತವಾದ ಕೈಲಾಸ ಪರ್ವತದ ರಹಸ್ಯಗಳು ತಿಳಿದ್ರೆ ನಿಜಕ್ಕೂ ನೀವು ಅಚ್ಚರಿ ಪಡ್ತೀರಾ. ಟಿಬೆಟ್ನ ಪಶ್ಚಿಮ ಭಾಗದಲ್ಲಿರುವ ಕೈಲಾಶ್ ಪರ್ವತವು ತನ್ನ ನಿಗೂಢವಾದ ರಹಸ್ಯಗಳಿಂದ ಕೂಡಿದೆ. ಬಹುಧರ್ಮಗಳಿಗೆ ಪವಿತ್ರವಾದ ಮತ್ತು ಪುರಾತನ ಸಿದ್ಧಾಂತದಲ್ಲಿ ಮುಳುಗಿರುವ ಈ ಎತ್ತರದ ಶಿಖರವು ಮಹಾಶಿವನ ವಾಸಸ್ಥಾನ ಎಂದೇ ನಂಬಲಾಗಿದೆ. ಇಲ್ಲಿ ನಡೆಯುವ ಅನೇಕ ರಹಸ್ಯಗಳು ಇಂದಿಗೂ ಬಗೆಹರಿಸಲಾಗದ ಮಾನವನಿಗೆ ಅಚ್ಚರಿಗೊಳಿಸುವಂತಹ ವಿಷಯಗಳಾಗಿವೆ. ಈ ಬೆಟ್ಟವನ್ನು ಹತ್ತಿದ್ರೆ ವಯಸ್ಸು ಬೇಗ ಕಳೆದಂತೆ ಅನುಭವವಾಗುತ್ತೆ ಎಂದು ಅನುಭವಿಗಳು ಇಲ್ಲಿ ವಿವರಿಸ್ತಾರೆ. ಅಷ್ಟಕ್ಕೂ ಈ ಕೈಲಾಸ ಪರ್ವತದ ರಹಸ್ಯವೇನು ತಿಳಿದುಕೊಳ್ಳೋಣ. ಇದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಷ್ಯನ್ ಸಿದ್ಧಾಂತ. ಮೊದಲನೆಯದಾಗಿ ಈ ಪರ್ವತದ ಆಕೃತಿಯೇ ಬಹುದೊಡ್ಡ ರಹಸ್ಯ. ಇದೊಂದು ಬಹುದೊಡ್ಡ ಪಿರಮಿಡ್ನಂತೆ ಕಂಡುಬರುತ್ತದೆ. ಹೀಗಾಗಿ ಇದು ಪರ್ವತವಲ್ಲ, ಮಾನವ ನಿರ್ಮಿತ ಪಿರಮಿಡ್ ಎಂಬುದು ಕೆಲ ರಷ್ಯನ್ ವಿಜ್ಞಾನಿಗಳ ತರ್ಕವಾಗಿದೆ. ಇವು ಒಳಗಿಂದ ಟೊಳ್ಳಾಗಿವೆ ಮತ್ತು ಕೈಲಾಸ ಪರ್ವತದ ಒಳಗೆ ಹೋಗುವ ಮಾರ್ಗ ಇದರ ತುದಿಯಲ್ಲಿದೆ. ಓರ್ವ ಅಸಾಮಾನ್ಯ ಶಕ್ತಿ ಹೊಂದಿರುವ ವ್ಯಕ್ತಿ ಕೈಲಾಸ ಪರ್ವತವನ್ನು ನಿರ್ಮಿಸಿರಬಹುದು ಎಂಬುದು ವಿಜ್ಞಾನಿಗಳ ಅಭಿಪ್ರಾಯವಾಗಿದೆ. ಪರ್ವತದ ಸುತ್ತ ರಹಸ್ಯಮಯ ಶಕ್ತಿ. ಕೈಲಾಸ ಪರ್ವತವನ್ನು ಅಲೌಕಿಕ ಶಕ್ತಿ ಸುತ್ತುವರೆದಿದೆ ಎಂಬ ನಂಬಿಕೆ ಇದೆ. ಇದೇ ಕಾರಣದಿಂದ ಯಾವೊಬ್ಬ ವ್ಯಕ್ತಿಯೂ ಈವರೆಗೆ ಪರ್ವತ ಏರಲಾಗಿಲ್ಲ. ಪರ್ವತ ಏರಲು ಯತ್ನಿಸಿ ಹತ್ತಿರ ಹೋದವರೆಲ್ಲ ಆರೋಗ್ಯ ಏರುಪೇರಾಗಿದ್ದು ಎದೆಬಡಿತ ಹೆಚ್ಚಾಗಿ ಉಸಿರುಗಟ್ಟಿದ ಅನುಭವವಾಗಿದೆ ಎಂದು ಹೇಳಲಾಗುತ್ತೆ. ಜಗತ್ತಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ಗಿಂತಲೂ ಚಿಕ್ಕದಿರುವ ಕೈಲಾಸ ಪರ್ವತವನ್ನು ಯಾವ ದಿಕ್ಕಿನಿಂದ ಹತ್ತಲು ಯತ್ನಿಸಿದರೂ ಇದೇ ಸ್ಥಿತಿ ನಿರ್ಮಾಣವಾಗುತ್ತದೆಯಂತೆ. ಆದರೆ ವಿಜ್ಞಾನಿಗಳು ಇದು ಮೂಢನಂಬಿಕೆ, ರೇಡಿಯೋ ತರಂಗಗಳು ಪರ್ವತವನ್ನು ಸುತ್ತುವರೆದಿರುವುದರಿಂದ ಇಂತಹ ಅನುಭವವಾಗಿದೆ ಎಂದಿದ್ದಾರೆ. ಅವಳಿ ಕೆರೆಗಳ ಸಿದ್ಧಾಂತ. ಕೈಲಾಸ ಪರ್ವತವು 2 ಕೆರೆಗಳಿಂದ ಆವೃತವಾಗಿದೆ. ಒಂದು ಮಾನಸ ಸರೋವರ ಅಂದ್ರೆ ದೇವತೆಗಳ ಸರೋವರ, ಮತ್ತೊಂದು ರಾಕ್ಷಸ ಸರೋವರ ಅಂದ್ರೆ ದೆವ್ವಗಳ ಸರೋವರ. ಕೈಲಾಸ ಪರ್ವತವು ಈ 2ರ ನಡುವೆ ಸಮತೋಲನ ಕಾಯ್ದುಕೊಂಡಿದ್ದು ಇದು ನಮ್ಮಲ್ಲಿರುವ ಒಳ್ಳೆತನ ಹಾಗೂ ಕೆಟ್ಟತನ ಎರಡನ್ನೂ ಪ್ರತಿನಿಧಿಸುತ್ತದೆ. ಕೆಟ್ಟತನ ಎಂಬುವುದು ಹೊರಗಿರುವುದಲ್ಲ, ನಮ್ಮಲ್ಲೇ ಇರುತ್ತದೆ ಎಂಬುದು ಜನರ ಮಾತಾಗಿದೆ. ಓಂ ಪರ್ವತ. ಓಂ ಪರ್ವತದಲ್ಲಿ ಹಿಮವು ಆಕರ್ಷಕವಾಗಿ ಓಂ ಆಕೃತಿಯಲ್ಲಿ ಬೀಳುತ್ತದೆ ಎಂಬುದು ವಿಸ್ಮಯಕಾರಿ ವಿಚಾರವಾಗಿದೆ. ಇನ್ನು ಓಂ ಎಂಬುದು ಬ್ರಹ್ಮಾಂಡ ನಡುಗುವಾಗ ಕೇಳಿ ಬರುವ ಶಬ್ದವಾಗಿದೆ ಎಂಬುದು ಗಮನಾರ್ಹ. ಸ್ವಸ್ತಿಕ ನೆರಳಿನ ರಹಸ್ಯ. ಸೂರ್ಯ ಮುಳುಗುವ ವೇಳೆ ಕೈಲಾಸ ಪರ್ವತದ ಮೇಲೆ ಬೀಳುವ ನೆರಳು ಸ್ವಸ್ತಿಕ ಆಕೃತಿಯಂತಿರುತ್ತದೆ. ಆದರೆ ನೆರಳು ಸ್ವಸ್ತಿಕ ಆಕೃತಿ ಪಡೆದುಕೊಳ್ಳುವುದು ಯಾಕೆ ಎಂಬುದು ಇಂದಿಗೂ ನಿಗೂಢವಾಗಿಯೇ ಇದೆ. ಕೈಲಾಸ ಪರ್ವತವನ್ನೇರಿದ ಋಷಿ. ಈವರೆಗೂ ಕೇವಲ ಒಬ್ಬ ವ್ಯಕ್ತಿ ಕೈಲಾಸ ಪರ್ವತವನ್ನೇರಿದ್ದಾರೆನ್ನಲಾಗಿದೆ. ತನ್ನ ಉಪದೇಶ ಹಾಗೂ ಪದ್ಯಗಳಿಂದಲೇ ಬೌದ್ಧ ಧರ್ಮ ಸಾರುತ್ತಿದ್ದ ಮಿಲರೇಪ ಹೆಸರಿನ ಟಿಬೆಟ್ನ ಋಷಿ ಕೈಲಾಸ ಪರ್ವತವನ್ನೇರಿದ್ದಾರೆ. ಜಗತ್ತಿನ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ ಏರಲು ಸಾಧ್ಯವಾಗಿದ್ರೂ ಸಹ ಕೈಲಾಸ ಪರ್ವತವನ್ನೇರಲು ಸಾಧ್ಯವಾಗಿಲ್ಲ ಎಂಬುದು ನಿಜಕ್ಕೂ ಅಚ್ಚರಿ ಮೂಡಿಸುವಂತಹದ್ದು. ಭಗವಂತ ಶಿವನ ಆವಾಸ ಸ್ಥಾನ ಕೈಲಾಸ ಪರ್ವತದೊಳಗೆ 21,000 ವರ್ಷ ಹಿಂದಿನ ಶಿವನ ಆವಾಸ ಸ್ಥಾನ ಇದೆ ಎನ್ನಲಾಗಿದೆ. ಚಲಿಸುವ ಪರ್ವತವು ನಿರಂತರವಾಗಿ ತನ್ನ ಸ್ಥಾನ ಬದಲಾಯಿಸುತ್ತಿರುವುದು ಪರ್ವತವನ್ನೇರಲು ಇರುವ ತೊಡಕು. ಆದ್ರೆ ಪರ್ವತದ ಚಲನೆ ಹಾಗೂ ಸ್ಥಾನ ಬದಲಾಗುವುದೇಕೆ ಎಂಬುದು ನಿಗೂಢವಾಗಿದೆ. ಕೈಲಾಸ ಪರ್ವತದಲ್ಲಿ 7 ರೀತಿಯ ದೀಪಗಳು ಕಾಣಿಸಿಕೊಳ್ಳುತ್ತವೆ. ಕೈಲಾಸ ಪರ್ವತದಲ್ಲಿ ಕಾಣಿಸಿಕೊಳ್ಳುವ 7 ರೀತಿಯ ದೀಪಗಳ ಬಗ್ಗೆಯೂ ಅನೇಕ ಜನರು ಅನೇಕ ಕಥೆಗಳನ್ನ ಹೇಳ್ತಾರೆ. ಕೈಲಾಸ ಪರ್ವತದಲ್ಲಿ
ರಾತ್ರಿಯಲ್ಲಿ 7 ರೀತಿಯ ವರ್ಣರಂಜಿತ ದೀಪಗಳು ಕಂಡುಬರುತ್ತವೆ ಎಂದು ಜನರು ಹೇಳ್ತಾರೆ. ಈ ದೀಪಗಳ ಬೆಳಕು ತುಂಬಾ ಪ್ರಕಾಶಮಾನವಾಗಿದೆ. ಅದರಲ್ಲಿ ಪ್ರತಿಯೊಂದು ವಿಷಯವೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ವಿಜ್ಞಾನಿಗಳಿಗೆ ಈ ರಹಸ್ಯವನ್ನು ಸಹ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಇದು ಕಾಂತೀಯ ಬಲದಿಂದಾಗಿರಬಹುದು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಕೈಲಾಸದ ಸುತ್ತಲೂ ಯಾವುದೇ ದೊಡ್ಡ ಪರ್ವತವಿಲ್ಲ. ಭೂಮಿಯು ಒಂದು ತುದಿಯಲ್ಲಿ ಉತ್ತರ ಧ್ರುವ ಮತ್ತು ಇನ್ನೊಂದು ತುದಿಯಲ್ಲಿ ದಕ್ಷಿಣ ಧ್ರುವವನ್ನು ಹೊಂದಿದೆ. ಹಿಮಾಲಯವು ಈ ಎರಡರ ನಡುವೆ ಇದೆ. ಕೈಲಾಸ ಪರ್ವತವು ಹಿಮಾಲಯದ ಮಧ್ಯಭಾಗದಲ್ಲಿದ್ದು ಭೂಮಿಯ ಕೇಂದ್ರ ಬಿಂದು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಕೈಲಾಸ ಪರ್ವತವು ಹಿಂದೂಗಳಿಗೆ ಮಾತ್ರವಲ್ಲದೆ ಜೈನ, ಬೌದ್ಧ ಮತ್ತು ಸಿಖ್ ಧರ್ಮದ ಜನರಿಗೂ ವಿಶೇಷ ಸ್ಥಳವಾಗಿದೆ. ಕೈಲಾಸ ಪರ್ವತದ ಬಗ್ಗೆ ಹೇಳೋದಾದ್ರೆ, ಕೈಲಾಸ ಪರ್ವತವು ಒಂದು ದೊಡ್ಡ ಪಿರಮಿಡ್ ಪರ್ವತವಾಗಿದೆ. ಸಾಮಾನ್ಯ ಪರಿಭಾಷೆಯಲ್ಲಿ ಕೈಲಾಸ ಪರ್ವತವು ಏಕಾಂತ ಪರ್ವತವಾಗಿದ್ದು ಅದರ ಸುತ್ತಲೂ ಬೇರೆ ಯಾವುದೇ ದೊಡ್ಡ ಪರ್ವತವಿಲ್ಲ. ವಿಜ್ಞಾನಿಗಳು ತಮ್ಮ ಸಂಶೋಧನೆಯಲ್ಲಿ ಇದು ಏಕೆ ಎಂದು ಕಂಡುಹಿಡಿಯಲು ಇಂದಿಗೂ ಸಾಧ್ಯವಾಗಿಲ್ಲ. ಪುರಾತನ ಹಿಂದೂ ನಂಬಿಕೆಗಳ ಪ್ರಕಾರ ಇಲ್ಲಿ ಶಿವನು ಶಾಶ್ವತ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾನೆ. ಅಲ್ಲದೆ ಪಾರ್ವತಿ, ಗಣೇಶ ಮತ್ತು ಕಾರ್ತಿಕೇಯರು ಇಲ್ಲಿ ವಾಸಿಸುತ್ತಾರೆ ಎಂದು ನಂಬಲಾಗಿದೆ. ಈ ಶಿಖರವು ಅತೀಂದ್ರಿಯ ಶಕ್ತಿಯಿಂದ ಕೂಡಿದ್ದು ಕೈಲಾಸ ಪರ್ವತವನ್ನು ಭೂಮಿ ಮತ್ತು ಸ್ವರ್ಗದ ನಡುವೆ ಇರುವ ಕೊಂಡಿ ಎಂದು ಜನರು ದೃಢವಾಗಿ ನಂಬುತ್ತಾರೆ. ಸ್ನೇಹಿತರೆ, ಹೀಗೆ ಕೆದಕುತ್ತಾ ಹೋದ್ರೆ ಇನ್ನು ಬೆಳಕಿಗೆ ಬರದ ಎಷ್ಟೋ ರಹಸ್ಯಗಳು ಮತ್ತು ನಿಗೂಢಗಳು ಕೈಲಾಸ ಪರ್ವತದಲ್ಲಿ ಒಳಗೊಂಡಿದೆ ಎಂದು ಹೇಳಬಹುದು. ಧನ್ಯವಾದಗಳು. ಜೈ ಕರ್ನಾಟಕ.